ಈ ಅದ್ಭುತ ಕತೆ ಇಡೀ ಪ್ರಪಂಚವು ಹೇಗೆ ಒಂದಾಯಿತು ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಗಣೇಶನು ಯಾವಾಗಲೂ ಚೇಷ್ಟೆ ಮಾಡುತ್ತಿದ್ದನು. ಒಂದು ಬಾರಿ ಅವನು ಆಡುತ್ತಿರುವಾಗ ಬೆಕ್ಕನ್ನು ಕಂಡನು ಮತ್ತು ಅದರ ಬಗ್ಗೆ ಕುತೂಹಲ ಹೆಚ್ಚಾಯಿತು. ಅವನು ಬೆಕ್ಕನ್ನು ಎತ್ತಿಕೊಂಡು ನೆಲದ ಮೇಲೆ ಎಸೆದು ಅದರ ಬಾಲವನ್ನು ಎಳೆದುಕೊಂಡು ಆಟವಾಡುತ್ತಿದ್ದನು. ಆದರೆ ಬೆಕ್ಕಿಗೆ ನೋವಾಗುತ್ತಿತ್ತು. ಗಣೇಶ ಅದನ್ನು ಗಮನಿಸಲಿಲ್ಲ. ಅವನು ದಣಿಯುವ ತನಕ ಆಟವಾಡಿ ಮತ್ತೆ ಮನೆಗೆ ಬಂದನು. ಕೈಲಾಸ ಪರ್ವತವನ್ನು ತಲುಪಿದಾಗ ಪಾರ್ವತಿ ಮನೆಯ ಹೊರಗೆ ಮಲಗಿದ್ದಳು. ದೇಹದಾದ್ಯಂತ ಗಾಯಗಳಾಗಿತ್ತು. ನೋವಿನಿಂದ ಅಳುತ್ತಿರುವುದನ್ನು ನೋಡಿ ಗಣೇಶ್ ಆಘಾತಗೊಂಡನು. ಗಣೇಶ್ ಅವಳ ಬಳಿಗೆ ಧಾವಿಸಿ ಇದನ್ನು ಮಾಡಿದವರು ಯಾರು ಎಂದು ಕೇಳಿದರು. ನೀನೇ ಮಾಡಿದ್ದು ಎಂದು ಪಾರ್ವತಿ ಉತ್ತರಿಸಿದಳು. ಬೆಕ್ಕು ವಾಸ್ತವವಾಗಿ ಪಾರ್ವತಿಯ ಒಂದು ರೂಪವಾಗಿತ್ತು ಮತ್ತು ಅವಳು ತನ್ನ ಮಗನೊಂದಿಗೆ ಆಟವಾಡಲು ಬಯಸಿದ್ದಳು. ಆದರೆ ಗಣೇಶನು ಅವಳಿಗೆ ನೋವು ಮಾಡಿದ್ದನು. ಗಣೇಶನು ತನ್ನ ನಡವಳಿಕೆಗೆ ಕ್ಷಮೆ ಯಾಚಿಸಿದನು. ಎಲ್ಲಾ ಪ್ರಾಣಿಗಳನ್ನು ಸೌಮ್ಯವಾಗಿ ಕಾಳಜಿ ಮತ್ತು ಪ್ರೀತಿಯಿಂದ ಉಪಚರಿಸುವುದಾಗಿ ಪ್ರಮಾಣ ಮಾಡಿದನು.